ಕನ್ನಡ ಲೈಫ್ ಕುಟುಂಬದ ಎಲ್ಲ ಸದಸ್ಯರಿಗೆ ಹೊಸ ವರ್ಷ ಪರಾಭವ ನಾಮ ಸಂವತ್ಸರದ ಪ್ರೀತಿಯ ಶುಭಾಶಯಗಳು. ಮೀನರಾಶಿಯವರ ಬದುಕು ಈಗ ಹೇಗಿದೆ ಗೊತ್ತಾ? ಒಂದು ಕಡೆ ಏನೋ ಎದುರುಗಡೆ ದೊಡ್ಡ ಸ್ಪೀಡ್ ಬ್ರೇಕರ್ ಇದೆ, ಆದರೆ ಇನ್ನೊಂದು ಕಡೆ ಏನೋ ಕಾರಿಗೆ ಟರ್ಬೋ ಇಂಜಿನ್ ಫಿಟ್ ಮಾಡಿದಂತಿದೆ. ಅಂದರೆ ಸಮಸ್ಯೆಗಳು ಅನ್ನೋದು ಸಾಲಾಗಿ ಬರ್ತಾ ಇದ್ರೂ ಅದನ್ನೆಲ್ಲ ಮೆಟ್ಟಿ ನಿಲ್ಲೋ ಶಕ್ತಿ ಈ ವರ್ಷ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ರಾಶಿಯಲ್ಲಿ ಜನ್ಮ ಶನಿ ಇದ್ರೂ ದೇವಗುರು ಆದ ಬೃಹಸ್ಪತಿ ನಿಮ್ಮನ್ನು ಕಾಪಾಡೋಕೆ ರೆಡಿಯಾಗಿದ್ದಾನೆ. ಈ ವರ್ಷ ನಿಮ್ಮ ಲಕ್ ಹೇಗಿರುತ್ತೆ? ರಾಜಕೀಯದಲ್ಲಿರೋರಿಗೆ ಅಥವಾ ಮೀಡಿಯಾದಲ್ಲಿರೋರಿಗೆ ಈ ವರ್ಷ ದೊಡ್ಡ ಬ್ರೇಕ್ ಸಿಗುತ್ತಾ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನಲ್ಲಿದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಈ ವರ್ಷದ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಗೌರವದ ಲೆಕ್ಕ ಹೇಗಿದೆ ಅಂತ ನೋಡೋಣ ಬನ್ನಿ. ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಮೀನರಾಶಿಯವರ ಸ್ಕೋರ್ ಕಾರ್ಡ್ ಹೀಗಿದೆ. ಆದಾಯ 14 ತುಂಬಾ ಚೆನ್ನಾಗಿದೆ. ಖರ್ಚು 11 ನಿಯಂತ್ರಣ ಮಾಡಲೇಬೇಕಾಗತ್ತೆ. ಗೌರವ 7 ಸಮಾಜದಲ್ಲಿ ಮರ್ಯಾದೆ ಹೆಚ್ಚಾಗತ್ತೆ. ಅವಮಾನ 2 ಇರೋದ್ರಿಂದ ತುಂಬಾ ಕಡಿಮೆ ತಲೆ ಕೆಡಿಸ್ಕೊಬೇಡಿ. ಸಿಂಪಲಾಗಿ ಹೇಳಬೇಕು ಅಂದರೆ ದುಡ್ಡು ಬರುತ್ತೆ, ಆದರೆ ಬಂದ ಹಾಗೆ ಖರ್ಚಾಗೋಕ್ಕೆ 100 ದಾರಿ ಇರುತ್ತೆ. ಅಂದರೆ ನೀವು 100 ರೂಪಾಯಿ ದುಡಿದ್ರೆ ಅದರಲ್ಲಿ 80 ರೂಪಾಯಿ ಖರ್ಚಾಗೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಸೇವಿಂಗ್ಸ್ ಕಡೆ ತುಂಬಾ ಗಮನವನ್ನು ಕೊಡಿ. ಇನ್ನು ರಾಜಕೀಯದಲ್ಲಿರೋ ಮೀನರಾಶಿಯವ್ರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಮಗೆ ಈ ಸಲ ಕಿಂಗ್ ಮೇಕರ್ ಪಟ್ಟ ತಂದುಕೊಡ್ಬಹುದು. ನಿಮ್ಮ ಮಾತಿಗೆ ಪಾರ್ಟಿಯಲ್ಲಿ ಹೈಕಮಾಂಡ್ ಬೆಲೆ ಕೊಡುತ್ತೆ. ಇನ್ನು ಹೊಸ ಜವಾಬ್ದಾರಿ ಅಥವಾ ದೊಡ್ಡ ಹುದ್ದೆ ನಿಮ್ಮನ್ನು ಅರಸ್ಕೊಂಡು ಬರುತ್ತೆ. ನಿಮ್ಮ ಲೂಸ್ ಸ್ಟಾಕ್ನಿಂದ ವಿರೋಧಿಗಳು ಅದನ್ನು ಅಸ್ತ್ರವಾಗಿ ಮಾಡ್ಕೋಬೋದು. ಸೊ ನೀವು ಮಾತನಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾತನಾಡಿ. ನಿಮಗೆ ಜನ ಬೆಂಬಲ ತುಂಬಾ ನಿಮ್ಮ ಜೊತೆನೇ ಇರುತ್ತೆ, ಆದರೆ ಪಾರ್ಟಿ ಒಳಗಿನ ಶತ್ರುಗಳ ಬಗ್ಗೆ ನೀವು ತುಂಬಾ ಹುಷಾರಾಗಿರಿ. ಮೀಡಿಯಾ ಫ್ರೆಂಡ್ಸ್ ಹಾಗೆಯೇ ಸಿನಿಮಾ ಕ್ರೇಜ್ ಇರೋರಿಗೆ ಈ ವರ್ಷ ಬಂಪರ್ ವರ್ಷ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ಹಳೆಯ ಪ್ರಾಜೆಕ್ಟ್ಗಳೆಲ್ಲ ಈ ವರ್ಷ ರಿಲೀಸ್ ಆಗುತ್ತೆ. ಇದರಿಂದ ನಿಮಗೆ ಒಳ್ಳೆ ಹೆಸರು ಸಹ ತಂದುಕೊಡುತ್ತೆ. ಇನ್ನು ಹೊಸಬರಿಗೆ ದೊಡ್ಡ ಬ್ಯಾನರಲ್ಲಿ ಚಾನ್ಸ್ ಸಿಗೋ ಪಕ್ಕಾ ಲಕ್ಷಣ ಸಹ ಗೋಚರ ಆಗ್ತಾ ಇದೆ. ಇನ್ನು ಯೂಟ್ಯೂಬರ್ಸ್ ಕ್ರಿಯೇಟಿವಿಟಿಗೆ ಈ ವರ್ಷ ವಿಪರೀತ ಫ್ಯಾನ್ ಫಾಲೋಯಿಂಗ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಮಾಡೋ ಒಂದು ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಸಹ ದಟ್ಟವಾಗಿ ಗೋಚರ ಆಗ್ತಾ ಇದೆ. ಆದರೆ ಕಾಂಟ್ರವರ್ಸಿಗಳಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ನಿಮಗೆ. ನೀವು ಅರೆ ಮಾಹಿತಿ ಇಟ್ಕೊಂಡು ನೀವು ಮಾತನಾಡಿದರೆ ಟ್ರೋಲ್ ಆಗೋ ಚಾನ್ಸ್ ತುಂಬಾ ಇದೆ, ಹುಷಾರಾಗಿರಿ. ನಿಮ್ಮ ಇಮೇಜ್ ಬಿಲ್ಡ್ ಮಾಡೋಕ್ಕೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಮೀನರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಕೆಲಸ ಮಾಡೋ ಜಾಗದಲ್ಲಿ ಬಾಸ್ ಸ್ವಲ್ಪ ಕಿರಿಕಿರಿ ಕೊಡ್ಬೋದು. ಯಾಕೆ ಅಂದರೆ ಸತಿ ನಡೀತಿದೆ ಅಲ್ವಾ? ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕ್ರೆಡಿಟ್ ಸಿಗಲ್ಲ ಅನ್ನೋ ಫೀಲಿಂಗ್ ನಿಮಗೆ ಬರ್ಬೋದು. ಆದರೆ ನೀವು ಬೇಜಾರಾಗಬೇಡಿ. ಯಾಕೆ ಅಂದರೆ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ನಿಮಗೆ ಪ್ರಮೋಷನ್ ಅಥವಾ ಸ್ಯಾಲ್ರಿ ಹೈಕ್ ಸಿಗೋ ಚಾನ್ಸಸ್ 100% ಗೋಚರ ಆಗ್ತಾ ಇದೆ. ಇನ್ನು ಈ ವರ್ಷ ವ್ಯಾಪಾರಸ್ಥರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ, ನೀವು ಹೊಸ ಇನ್ವೆಸ್ಟ್ಮೆಂಟ್ ಮಾಡೋ ಮುನ್ನ 1-2 ಸಲ ಯೋಚನೆ ಮಾಡಿ ನೀವು ಅನುಭವಸ್ಥರ ಐಡಿಯಾಸ್ ಹಾಗೆಯೇ ಅವರ ಅನುಭವವನ್ನು ತಗೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯಿತು. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದು ತುಂಬಾ ಒಳ್ಳೆಯದು. ಈ ವರ್ಷ ಮೀನರಾಶಿಯವರ ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಈ ವರ್ಷ ಸಣ್ಣ ಪುಟ್ಟ ವಿಷಯಕ್ಕೂ ಸಹ ಕಿತ್ತಾಟ ಆಗ್ಬೋದು. ಪತಿ ಪತ್ನಿ ನಡುವೆ ಈಗೋ ಬರದಂತೆ ನೀವು ನೋಡ್ಕೊಳ್ಳಿ. ಆದರೆ ಒಂದು ಗುಡ್ ನ್ಯೂಸ್ ಏನು ಅಂದರೆ ಮನೆಯಲ್ಲಿ ಶುಭ ಕಾರ್ಯ ನಡೀಬೋದು. ಅಂದರೆ ಮದುವೆ ಆಗ್ಬೋದು ಅಥವಾ ಮಗುವಿನ ಆಗಮನ ಆಗ್ಬೋದು. ಈ ಶುಭ ಕಾರ್ಯಗಳು ನಡೆಯೋ ಸೂಚನೆ ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ಒಂಟಿಯಾಗಿರೋರಿಗೆ ಈ ವರ್ಷ ಬಾಳ ಸಂಗಾತಿ ಸಹ ಸಿಗೋ ಯೋಗ ಸಹ ಗೋಚರ ಆಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ, ಸ್ಟೂಡೆಂಟ್ಸ್ ಈ ವರ್ಷ ಸ್ವಲ್ಪ ಸೋಂಬೇರಿಗಳಾಗೋ ಚಾನ್ಸಸ್ ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ನಾಳೆ ಓದೋಣ ಅನ್ನೋ ಅಭ್ಯಾಸವನ್ನು ಬಿಟ್ಬಿಡಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿಗೆ ಗುರುವಿನ ಬಲದಿಂದ ಸಕ್ಸಸ್ ಸಹ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಷಯಕ್ಕೆ ಬಂದರೆ ನಿಮಗೆ ಕಾಲಿನ ನೋವು ಹಾಗೆಯೇ ಬೆನ್ನೋವು ಕಾಣಿಸ್ಕೊಬೋದು. ಡಯಟ್ ಕಡೆ ನೀವು ಹೆಚ್ಚಾಗಿ ಗಮನವನ್ನು ಕೊಡಿ. ಇನ್ನು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಬರದಂತೆ ಸಹ ನೋಡ್ಕೊಳ್ಳಿ. ಮೀನರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 3, 7. ಅದೃಷ್ಟದ ಬಣ್ಣ ಹಳದಿ ಬಣ್ಣ, ಆರೆಂಜ್ ಬಣ್ಣ. ನೀವು ಸ್ವಲ್ಪ ದಿನ ಕಪ್ಪು ಬಣ್ಣವನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ಅದೃಷ್ಟದ ದಿನ ಬಂದು ಗುರುವಾರ. ಕಷ್ಟ ಅಂತ ಬಂದಾಗ ಪರಿಹಾರನೂ ಇದ್ದೇ ಇರುತ್ತೆ ಅಲ್ವಾ? ಈ ವರ್ಷ ಮೀನರಾಶಿಯವರು ಈ 3 ಕೆಲಸ ಮಾಡಿದ್ರೆ ಸಾಕಾಗುತ್ತೆ.
ಅದೇನು ಅಂದರೆ ನೀವು ಪ್ರತಿ ಶನಿವಾರ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ದೀಪವನ್ನು ಹಚ್ಚಿ ಬನ್ನಿ. ಇನ್ನು ಗುರುವಾರ ದಿನ ನೀವು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದರ್ಶನವನ್ನು ಪಡೆಯಿರಿ. ಇನ್ನು ಅನಾಥಾಶ್ರಮ ಮಕ್ಕಳಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ, ದಾನವನ್ನು ಮಾಡಿ. ಇದು ನಿಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಈ ವರ್ಷ ನಿಮಗೆ ಶನಿ ಭಗವಂತನು ಲೈಫ್ ಲೆಸನ್ ಕಲಿಸಿದ್ರೆ ಗುರು ನಿಮಗೆ ಗಿಫ್ಟನ್ನು ಕೊಡ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಮೀನರಾಶಿಯ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನೀವು ನಮ್ಮ ಕನ್ನಡ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಕನ್ನಡ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಧನ್ಯವಾದಗಳು.